ಅಲ್ಲ, ಮಾತಾಡ್ರಿ ಅಂತ ಕರೆನ್ಸಿ ಮುಗ್ದೋಗೋವರೆಗೂ, ಫೋನ್ ಕೆಟ್ಟೋಗೋವರೆಗೂ, ಕೈ ನೋವು ಬರೋವರೆಗೂ ಅಂತ ಮಾತಾಡ್ದಂಗೆ ಆಯಿತು. 1 ಗಂಟೆ ಆಯಿತು ಬಿಡಿ. ಸರಿ. ಇನ್ನೇನು ಸಮಾಚಾರ? ಮತ್ತೆ 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 ಅಂತ ಕೇಳಿ ಕೇಳಿ ಸಾಕಾಯಿತು. ಇನ್ನೇನಿಲ್ಲ. ಸರಿ ಆಯ್ತು, ಇಡ್ಲಾ? ಸರಿ ಆಯಿತು. ನಾನು ಸಂಜೆನೆ ನಾನು ನಿನಗೆ ಕಾಲ್ ಮಾಡೋದು. ಮತ್ತೆ ನಾನು ಮಾಡೋಕ್ಕೆ ಹೋಗಲ್ಲ ಇವಾಗ. ಸರಿ ಸರಿ ಆಯ್ತು, ಹೇಳು. ಸರಿ ಇಡು. ನಾನು ಎಲ್ಲ ಹೋಗಿ ಬರಬೇಕು. ಎಲ್ಲಿಗೆ ಹೋಗ್ತೀಯ ಕರೀನಾ? ಎಲ್ಲ ಇಲ್ಲ, ಹಿಂಗೆ ಸುಮ್ಮನೆ ಹಿಂಗೆ ಅವ್ರ ಮನೆ ಹತ್ರ ಹಿಂಗೆ ಓಡಾಡ್ಕೊಂಡು ಬೋದ್ತೀನಿ ಹೋಗ್ಬಿಟ್ಟು. ಊರಾಗ ನಡೆಯೋಂಥ ವಿಷಯಗಳೆಲ್ಲ ತಿಳ್ಕೊಂಡು ಬೋದ್ತೀನಿ. ಆಯಿತು ಕರೀನಾ, ಬಾಯ್. ಬಾಯ್ ಬಾಯ್. ಎಷ್ಟೊತ್ತು ಮಾತಾಡೋಣ ಫೋನ್ನಾಗ? 1 ಗಂಟೆ ಮಾತಾಡಿ ಸಾಕಾಗಾಯ್ತು. ಕಿವಿ ಎಲ್ಲ ತೂದು ಬೀಳೋವರೆಗೂ ಮಾತಾಡ್ಬಿಟ್ಟಿದ್ದೀನಿ. ಮಾತಾಡೋಕ್ಕಲ್ಲ ಫೋನ್ನಾಗ. ಎಷ್ಟೊತ್ತು ಮಾತಾಡೋಣ? ಪ್ರವಿ ಅಂತ ಫೋನ್ ಮಾಡ್ತಲೇ ತಿಂತಿರ್ತಾನೆ ಹಂಗೇನು. ಹೋಗ್ಬಿಟ್ಟು ಸಾಕಾಗುತ್ತೆ. ಫೋನ್ನಾಗ ಮಾತಾಡೋರು ಇನ್ನೋಡಕ್ಕೆ ಮಾತಾಡ್ತಾರೆ. ಫೋನ್ನಾಗ ಮಾತಾಡು ಅಂತೇಳಿ ಬರೇ ಫೋನ್ ಮಾಡ್ತಾ ಇದ್ರೆ ಏನಂತ ಮಾತಾಡೋಣ? ಹೋಗತ್ತ ತಲೆ ಕೆಟ್ಟಂಗಾಯ್ತು. ಫೋನ್ ಇಲ್ಲಿ ಬೀಸಾಕ್ಬಿಟ್ಟು ಅವ್ರ ಮಂತಕ್ಕೆ ಹಿಂಗೆ ಒಂದು ರೌಂಡ್ ಹೋಗಿ ಬಂದ್ಬಿಡ್ತೀನಿ. ಫೋನು ಇಲ್ಲೇ ಹೋಗ್ತೀನಿ. ಸಾಕಾಯ್ತು. ಸುಮಾರು 1.5 ಗಂಟೆ 2 ಗಂಟೆ ಹಿಂಗೆ ಹಿಡ್ಕೊಂಡು ಕೈಯೆಲ್ಲ ನೋವು ಬಂತು. ಯಪ್ಪ, ಸಖತ್ತು ಕೈ ನೋವು ಬಂತು ನನಗಂತೂ. ಹಿಂಗೆ ಹಿಡ್ಕೊಂಡು ಸಾಕಾಗೋಯ್ತು. ಅಯ್ಯಮ್ಮ, ಎಷ್ಟೊತ್ತು ಮಾತಾಡ್ತಾರೆ ಅಂತ ಅಂದು ಸಾಕಾಗುತ್ತೆ. ಎಷ್ಟೊತ್ತು ಮಾತಾಡೋಂಥವ್ರು ಯಾರು ಮಾತಾಡಲ್ಲ ಜಾಸ್ತಿ ಹೊತ್ತು ಫೋನಲ್ಲಿ. ನೋಡ್ತಾ ಇದ್ದೀನಿ, ಸುಮಾರು 1.5 ಗಂಟೆ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಅದಿನ್ಯಾರ್ಥ ಮಾತಾಡ್ತಾ ಇದ್ದಾಳೆ ಏನೋ ಗೊತ್ತಿಲ್ಲ. ಏನು ಸುಮಾರು ಯಪ್ಪ 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 ಅದು ಏನು ಮಾತಾಡ್ತಾಳೆ ಅಂತ ಅಂತೀಯ. ಏನಾದರೂ ಒಂದು ಕೆಲಸ ಮಾಡ್ಕೊಡು ಅಂತಂದರೆ ಇಲ್ಲ ನೀನೇ ಮಾಡ್ಕ ಅಂತಾಳೆ ಅಮ್ಮ. ಅದಿನ್ಯಾರ ಹತ್ರ ಮಾತಾಡ್ತಾಳೆ ಏನೋ. 1 ಗಂಟೆ ಗಟ್ಟಲೆ, ಸುಮಾರು 1.5 ಗಂಟೆ ಆಯ್ತು ನೋಡಪ್ಪ. ಫೋನ್ ಕಿವಿಗಿಕ್ಕಲ್ಲ ಇಂದನ ಈಗ ಎಲ್ಲ ಹೋಗ್ತಾ ಇದ್ದಾಳೆ. ಎಲ್ಲ ಓದ್ಲ ಅಮ್ಮ. ನೋಡೋಣ ಅದೆಲ್ಲ ಯಾರಿಗೆ ಫೋನ್ ಮಾಡ್ತಾಳೆ ಅಂತ. ಮತ್ತೆ ಬಂತು ಯಾವುದೋ ಫೋನ್ ರಿಸೀವ್ ಮಾಡ್ತೀನಿ, ನೋಡೋಣ ಯಾರು ಮಾತಾಡ್ತಾರೆ ಅಂತ. ಕರೀನಾ, ಮಾಡಿಬಿಡ. ಮತ್ತೆ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಋತು ಮನೇಲೇ ಇದ್ದಾಳೆ. ಅದಕ್ಕೆ ನೀನು ಕಾಲ್ಗೆ ಮಾಡಬೇಡ, ಸರಿನಾ? ನಾನು ಅದಕ್ಕೆ ಒಂದ್ಸತಿ ಹೇಳೋಣ ಅಂತೇಳಿ ಮತ್ತೆ ಕಾಲ್ ಮಾಡಿದೆ. ಯಾಕಂದರೆ ಋತು ಮನೇಲಿದ್ದಾಳಲ್ಲ, ಅದಕ್ಕೋಸ್ಕರ. ಮತ್ತೆ ಅವಳು ಬೇಜಾರು ಮಾಡ್ಕೊಂತಾಳೆ. ಅದಕ್ಕಾಗಿ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನು ಆದರೆ ಮಾಡ್ತೀನಿ ಸಂಜೆ, ಇಲ್ಲ ಅಂತಂದರೆ ಇಲ್ಲ, ಸರಿನಾ? ಓಕೆನಾ? ಸರಿ ಆಯಿತು ಕರೀನಾ, ಬಾಯ್. ಇವಳು ನಮ್ಮ ಅಪ್ಪನ ಕೊಟ್ಟು ಮಾತಾಡ್ತಾವಳ ಇಷ್ಟೊತ್ತು ಗಂಟ. ಇದು ನಮ್ಮ ಅಪ್ಪಾಜಿದಲ್ವಲ್ಲ ನಂಬರು, ಬೇರೆ ಯಾವುದೋ ನಂಬರ್ ಆಗೈತೆ. ಬೇರೆ ನಂಬರಿಂದ ಮಾಡೈತೆ ಅಂತ ಅಂದ್ಕೊಂಡೆ. ನೋಡೋಣ ಮೆಸೇಜ್ ಏನಾದರೂ ಮಾಡವಳ ಅಂತ. ಮೆಸೇಜ್ ಎಲ್ಲ ಮಾಡಿರೋವೆಲ್ಲ ಹಂಗೆ ಇದ್ದಾವೆ. ನಾನು ನಂಬಿರಲಿಲ್ಲ ಕಣಮ್ಮ, ಈ ಜನಗಳೆಲ್ಲ ಸುಮ್ಮನೆ ಹುಟ್ಟು ಕಟ್ಟಿಸ್ಕೊಂಡು ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನೋಡಿದ ಮೇಲೇ ಗೊತ್ತಾಗ್ತಾ ಇರೋದು, ಇದು ಜನ ಸುಮ್ಮನೆ ಹೇಳಿಲ್ಲ, ಸುಮ್ಮನೆ ಮಾತಾಡಿಲ್ಲ, ನಿಜವಾಗ್ಲಿ ಆಗಿರೋದು ಹೇಳ್ತಾ ಇರೋದು ಅಂತ ಹೇಳಿ ಗೊತ್ತಾಗ್ತೈತೆ. ಹೆಂಗೆ, ಅಯ್ಯೋ ದೇವ್ರೆ. ಅಲ್ಲೋಡಲ್ಲಿ ಹೆಂಗೆಲ್ಲ ಮೆಸೇಜ್ ಮಾಡವಳೆ ಈ ಅಪ್ಪ. ಅಲ್ಲ ನಮ್ಮ ಅಪ್ಪನಿಗೆ ಯಾಕೆ ಬುದ್ಧಿ ಇಲ್ಲ? ಅಲ್ಲೇ ಹೋಗಿ ಇಂಥವಳು. ನಾನು ನಂಬಿರಲಿಲ್ಲ. ನೋಡು, ಇದು ನಿಜ. ಎಲ್ಲರೂ ಮಾತಾಡಿರೋದು ನಿಜ. ಸುಮ್ಮನೆ ಜನ ಯಾರೂ ಮಾತಾಡಲ್ಲ. ಏನಾದರೂ ಐತೆ ಅಂತ ಅಂದರೆ ಮಾತ್ರ ಮಾತಾಡೋದು. ಸುಮ್ಮನೆ ಇವಾಗ ಯಾರಿಗಾದ್ರೂ ಸುಮ್ಮನೆ ಹೇಳಿದ್ರೆ ಅದು ಹೆಂಗೆ ಸುಮ್ಮನೆ ಇರ್ತಾರೆ ಹೇಳ್ರಿ? ಯಾರೂ ಸುಮ್ಕಿರಲ್ಲ. ಏನು ಇಲ್ದಲೆ ಯಾರೂ ಏನು ಮಾತಾಡೋಕೆ ಹೋಗಲ್ಲ. ನೋಡು, ಹೆಂಗಿದು ಮಾಡೋಳಲ್ಲ. ನಮ್ಮ ಅಪ್ಪನಿಗೇನೆ ಕಾಲ್ ಮಾಡೋಳ ಇವಳು, ಮೆಸೇಜ್ ಎಲ್ಲ ಮಾಡೋಳಲ್ಲ. ಇದೆಲ್ಲ ನೋಡ್ತಿದ್ರೆ ನನಗಂತೂ ಯಪ್ಪ, ಇವಳನ್ನ ಯಾಕಾದರೂ ಮನೆ ಬಿಟ್ಕೊಂಡು ಇದೆಲ್ಲ ಯಾಕಾದ್ರೂ ಹಿಂಗಾಯ್ತು ಅಂತ ಅನ್ನಿಸ್ತೈತೆ ನನಗೆ. ಎಲ್ಗ ಹೋದ್ಲಲ್ಲಿ ಕರಿಯಮ್ಮ? ಎಲ್ಗ ಗೊತ್ತಿಲ್ಲ ಕಣ್ರಾಜಂಟಿ, ಎಲ್ಗೆ ಅಂತ ಕೇಳಲಿಲ್ವಾ? ನೋಡು, ನಮ್ಮ ಅಪ್ಪನ ಹತ್ರ ಫೋನಲ್ಲಿ ಇನ್ನೂ ಮಾತಾಡ್ತಾ ಇದ್ದಾಳೆ. ನಾನು ಸುಮ್ಮನೆ ಜನ ಏನೇನೋ ಮಾತಾಡ್ತಾರೆ ಅಂತ ಅನ್ನಲ್ಲ, ಅದು ಸುಳ್ಳಲ್ಲ, ನಿಜ. ನೋಡು ಹೆಂಗೆ ಮಾತಾಡ್ತಾವಳೆ. ಮತ್ತೆ ಮಾತಾಡ್ತಾಳೆ ಕಣಮ್ಮ. ಅದಕ್ಕೆ ಮತ್ತೆ ನಿಮ್ಮ ಅಮ್ಮ ಬೇಜಾರ ಮಾಡ್ಕೊಂಡು ಅವಾಗ ಇಲ್ಲಿ ಹೋಗಿದ್ದದೇನೆ. ನಿಮ್ಮಮ್ಮ ಇಲ್ಲಾಂದ್ರೆ ಇನ್ನೊಂದು 2 ದಿನ ಇಲ್ಲಿ ಇರಬೇಕು ಅಂಬೋದಿತ್ತು. ನೀನು ಬೇರೆ ಮದುವೆ ಆಯ್ತಾ, ಇವಳು ಬೇರೆ ಹಿಂಗೆ ಮಾಡ್ತಿದ್ಲಾ? ಹಂಗಾರೆ ಇನ್ನೂ ಮಾಡ್ತಾ ನೀನು? ಮೊನ್ನೆ ಎಲ್ಲ ಹೇಳ್ದಾಗ ನಿಮ್ಮ ತಾತನು ನಿಮ್ಮ ಅಜ್ಜಿ ಹೇಳ್ದಾಗ ಇಲ್ಲ ನಾನು ಏನು ಮಾಡಲ್ಲ ಹಿಂಗೆಲ್ಲ ನಮ್ಮ ಹೇಳಿ ಹೇಳಿದ್ದ.
ಇವಾಗ ಹಿಂಗೆಲ್ಲ ತಿರುಗಿ ಮಾಡ್ತಾವನೆ. ಮಾಡ್ತೈತೆ ನೋಡು, ಫೋನ್ ಮಾಡಿರೋದು, ಮೆಸೇಜ್ ಮಾಡಿರೋದು, ಇದು ಯಾವುದೋ ಹೊಸ ನಂಬರಲ್ಲಿ. ಸುಮಾರು 1 ಗಂಟೆ 1.5 ಗಂಟೆ ಆಯಿತು. ಆವಾಗಿಂದ ಫೋನಲ್ಲಿ ಮಾತಾಡ್ತಾ ಇದ್ಲು ಈ ಕರಿಯಮ್ಮ. ನಾನು ಯಾರ ಹತ್ರ ಮಾತಾಡ್ತಾ ಇದ್ದಾಳೆ ಇವಳು ಅಂತ ಅನ್ಕೊಂಡೆ. ಆದರೆ ಇವಳು ಮಾತಾಡ್ತಾ ಇರೋದು ನಮ್ಮ ಅಪ್ಪನ ಹತ್ರನೇ. ಈ ರೀತಿ ಮೋಸ ಆಗ್ತೈತೆ ಅಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಇವಳೇ ನಿಂತವಳಾಗವಳು. ಇವಳು ನಾಚಿಕೆ ಆಗೋದಿಲ್ವಾ ಇಂಥ ಕೆಲಸ ಮಾಡೋದಕ್ಕೆ ಇವಳಿಗೆ? ಹೋಗತ್ಲಾಗೆ ಏನು ಹೇಳ್ಬೇಕು ಏನಂತ ಬಿಡು, ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಈಗ ಸುಮ್ಮನೆ ಈಗಳಪ್ಪ ಹೇಳಿದ್ರೆ ಸುಮ್ಮನೆ ಜಗಳ ಆಗ್ತವೆ. ಯಾಕೆ ಜಗಳ ಸುಮ್ಮನೆ ಅದು ಇದು ಎಲ್ಲ ಹೇಳ್ಬಿಟ್ಟು ಯಾಕೆ ಸುಮ್ಮನೆ ಓಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀವಿ? ಸುಮ್ಮನೆ ಇದ್ಬಿಡು ತನ್ವಿ. ಗಂಟೆ ಸುಮ್ಮನೆ ಇರ್ತಾರೆ. ನಮ್ಮಮ್ಮ ಈ ರೀತಿ ಎಣ್ಣೆ ಹಾಕ್ತಿದ್ರು ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅಲ್ಲ ನೋಡಿ, ನಾನು ಎಲ್ಲರೂ ಹೇಳಿದ್ರು ನಾನು ನಂಬಿರಲಿಲ್ಲ. ದೇವ್ರಾಣೆಗೂ ನಾನು ನಂಬಿರಲಿಲ್ಲ. ನಾನು ಏನೋ ಒಂಥರ ನಂಬಿಕೆ ಇಟ್ಕೊಂಡಿದ್ದೆ ಇವಳ ಮೇಲೆ. ಜನ ಸುಮ್ಮನೆ ಮಾತಾಡ್ತಾರಪ್ಪ ಅಂತ ಅನ್ಕೊಂಡಿದ್ದೆ. ಆದ್ರೆ ನೋಡು, ಅದು ನಿಜನೇ ಆಗೋಗ್ಬಿಡ್ತು. ನಾವು ಜನಗಳನ್ನ ಬೈಕೊಂತಿದ್ವಿ, ಅಯ್ಯೋ ಜನ ಅಂತೂ ಎಲ್ಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅಂತಾರೆ. ಸುಮ್ಮನೆ ಏನೂ ಇಲ್ಲ ಅಂದ್ರೂ ಜನ ಹಂಗೇನೆ ಹಿಂಗೆ ಮಾತಾಡ್ತಾರೆ ಅಂತೇಳಿ ನಾನು ಬಾಯಿಗೆ ಬಂದಂಗೆ ಬೈಕೊಂಬ್ತಾ ಇದ್ದೆ. ನೋಡಿ ಎಂತೆಂಥ ಜನಗಳು ಇರ್ತಾರಪ್ಪ, ಹೆಂಗೆ ಮಾಡ್ತಾರೆ ನೋಡಪ್ಪ ಅಂತೇಳಿ ನಾನು ಜನಗಳನ್ನ ಬೈಕೊಂತಿದ್ದೆ. ನೋಡಿ ಹೆಂಗೆ ಮಾಡ್ತಾವಳೆ ನೋಡಂಟಿ. ಇರಲಿ, ಇದೆಲ್ಲ ಇರಲಿ. ಅದನ್ನೆಲ್ಲ ಕಳಿಸ್ಕೊಂಡು ಅದೇನು ಮಾಡ್ಬೇಕು ಅದನ್ನ ಮಾಡ್ತೀನಿ ತಡಿ. ಅವಳಿಗೆ ಬುದ್ಧಿ ಇರ್ಬೇಕಮ್ಮ, ಹಿಂಗೆ ಮಾಡಬಾರ್ದು ಅಂತ. ತಡಿ ಐದವ್ ತಡಿ. ಅವಳಿಗೆ ಯಾಕೆ ಹಿಂಗೆ ಮಾಡ್ಬೇಕು ಇವಳು? ಇಂಥವೆಲ್ಲ ಮಾಡಬಾರ್ದಪ್ಪ ಯಾರಿಗೇ ಆಗಲಿ. ಹೋಗ್ಬೋದಾಗಿತ್ತಲ್ವ ಮಾನ್ವಿತಕ್ಕ? ಅವ್ರ ಅಪ್ಪ ಅವ್ರ ಅಮ್ಮ ಬಂದು ಕರೆದ್ರು ಹೆಂಗೆ ಮಾತಾಡ್ಬಿಟ್ರು ನೋಡು. ಅಯ್ಯೋ ಹೋಗ್ಬೋದಾಗಿತ್ತಪ್ಪ. ರಾಮ ಪಾಪ ಅವ್ರು ಬಂದು ಕರೆದವ್ರೆ ಅಂತಂದ್ರೆ ನಾವು ಬೆಲೆ ಕೊಟ್ಟು ಹೋಗ್ಬೇಕಲ್ವಾ? ಇಲ್ಲೇನೆ ಮತ್ತೆ ಬೇರೆ ಚೆನ್ನಾಗಿ ನೋಡ್ಕೊಂಬತ್ತಲ್ಲ, ಅದಕ್ಕೆ ಹೋಗೋದು ಬೇಡ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೈತೆ. ಹೋಗ್ಬೋದಾಗಿತ್ತಪ್ಪ. ಆರಾಮಾಗ ಅಪ್ಪ ಅಮ್ಮ ಬಂದು ಕರಿತಾ ಇದ್ದಾರೆ ಅಂತಂದ್ರೆ ಹೋಗ್ದೆ ಏನು? ನಮ್ಮ ಅಪ್ಪ ನಮ್ಮ ಅಮ್ಮ ಬಂದು ಕರೆದವ್ರೆ ಅಂತಂದ್ರೆ ನಾನಂತೂ ಹೋಗ್ತೀನಿ. ಹೇಳು ಹೋಗು. ಬರ್ತೈತೆ ಹೇಳ ಅತ್ತೆ. ಇವತ್ತಲ್ಲ ನಾಳಿಕೆ ಒಂದೇ ಹೊತ್ತೈತೆ. ಬರ್ತೈತೆ. ಅವರು ಸ್ವಲ್ಪ ದಿನ ಯಾಕೆ ಅಂತೇಳಿ ಸುಮ್ಮನೆ ಇದ್ದಾರೆ ಅಷ್ಟೇ. ಬಿಡು ಹೋಗ್ಲಿ. ಬರ್ತಾರೆ ಅವರು, ನೀನೇನೇನು ಚಿಂತೆ ಮಾಡಬೇಡ, ಬಂದೇ ಬರ್ತಾರೆ. ನನ್ನಂತಳಾಗಿದ್ರೆ ಕರ್ದಿದ ತಕ್ಷಣ ತವ್ರ ಮನೆಗೆ ಓಡೇ ಹೋಗ್ತಿದ್ದೆ. ಅವಳು ಹೋಗಲ್ಲ ಅಂತ ಅಂದ್ಬಿಟ್ಲಲ್ಲ, ಹಿಂಗೆ ಹೇಳೋರು ನಾನು ನೋಡ್ಲಿಲ್ಲಪ್ಪ. ಅಲ್ವಾ? ಕರೆದ್ರೆ ಸಾಕು ನಮ್ಮ ಅಪ್ಪ ನಮ್ಮ ಅಮ್ಮನ ಓದೇವಪ್ಪ ಅಂತೇಳಿ ಓಡ್ ಬಂದು ಮದುವೆ ಆಗಿರ್ತಾರಲ್ಲ ಅಂಥವ್ರಿಗೆಲ್ಲನ ಹಂಗೆ ಆಗೋದು. ನಮ್ಮ ಅಪ್ಪ ನಮ್ಮಮ್ಮ ಕರೆದ್ರೆ ಸಾಕಪ್ಪ ಹೋಗೇನು ಅಂತ ಅನ್ನಿಸ್ತಾ ಇರುತ್ತೆ. ನಮ್ಮ ಅಪ್ಪ ನಮ್ಮಮ್ಮ ಕರೆದ್ರೆ ಸಾಕು ಹೋಗ್ಬಿಡೋಣ ಅಂತ ಅನಿಸುತ್ತೆ. ಹಿಂಗೆ ಅನಿಸುತ್ತೆ ಗೊತ್ತಾ? ನಿಜ ಪ್ರಾಮಿಸ್, ನಮಗೆ ಹಂಗೆ ಅನಿಸುತ್ತೆ. ಆದರೆ ನಮಗೆ ಗೊತ್ತಾಗಲ್ಲ ಅಷ್ಟೇ. ಏನೋ ಹೆಂಗೋ ಬಿಡತ್ತ, ಇವಾಗ ಏನೋ ಆಗೋದಾಗ್ಬಿಟ್ಟೈತೆ ಅಂತೇಳಿ ಅವರು ಪಾಪ ಬಂದು ಕರೆದವ್ರೆ. ಹೋಗ್ಬೇಕಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ? ಎಲ್ಲ ಚೆನ್ನಾಗಾಗಬೇಕು. ಅವರು ಬಂದು ಕರೆದಿದ್ದಾರೆ ಅಂತಂದ್ರೆ ನಾವು ಹೋಗ್ಬೇಕು, ಚೆನ್ನಾಗಾಗಬೇಕು. ಎಲ್ಲರೂ ಹಿಂಗೇನೆ. ಏನಮ್ಮ ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಅಕ್ಕ, ನಮ್ಮ ಮಾಮಿತಕ್ಕ ನನ್ನ ಅಪ್ಪ ಅಮ್ಮ ಬಂದು ಕರೆದ್ರೂ ನಾನು ಬರೋದಿಲ್ಲ ತವ್ರ ಮನೆಗೆ ಅಂತ ಹೇಳ್ತು. ಅಲ್ಲ, ಯಾರಾಗಲಿ ಎಷ್ಟು ಆಸೆ ಪಟ್ಟು ಹೋಗ್ತಾರೆ. ಕರೆದ್ರೆ ಸಾಕಪ್ಪ ನಮ್ಮ ಅಪ್ಪ ನಮ್ಮಮ್ಮ ಓದೇವ ಅಂತೇಳಿ ಹೋಗ್ತಾರೆ. ಹೋಗಲ್ಲ ಅಂತಲ್ಲ ಅಂತೇಳಿ ನನಗೆ ಅದಕ್ಕೆ ಹಂಗೆ ಅನ್ನಿಸ್ತೈತೆ. ನಾನಿನ್ನೂ ಬರಲ್ಲ, ನನಗೆ ಇಷ್ಟ ಇಲ್ಲ ಬರೋದಕ್ಕೆ ಅಂತೇಳಿ ಹಿಂಗೆ ಮಾತಾಡ್ಬಿಡ್ತು. ಹಂಗೆ ಯಾರಾದ್ರೂ ಮಾತಾಡ್ತಾರೆ ನನಗೆ? ಹೋಗ್ಬೇಕಮ್ಮ. ಕರೆದವ್ರ ಏನ ಮೇಲೆ ಹೋಗ್ಬೇಕು. ಬಂದು ಪಾಪ ಕರೆದೇವ್ರಲ್ವೇ, ಋತುನು ಪ್ರವೀಣ ಬಂದಿದ್ರಂತೆ. ಪರವಾಗಿಲ್ಲ. ಅದಕ್ಕೆ ಹೋಗಿಲ್ಲ. ಅದಕ್ಕೆ ನಾವು ಹಂಗೆ ಮಾತಾಡ್ತಿದ್ವಿ. ಯಾಕೆ ನಿಮ್ಮ ಅತ್ತೆ ಕರೀತಾ ಇದ್ದಾಳೆ ನೋಡಮ್ಮ. ಲಸ್ಯಾ, ನಿಮ್ಮ ಅತ್ತೆ ಕರೀತಾ ಇದ್ದಾಳೆ. ನಾನು ಬರ್ಬೇಕೇನತ್ತೆ? ಬಂದೆ. ನೀನು ಕರೀತಾ ಇದ್ದಾಳೆ, ಹೋಗು. ಏನು ಪುಟ್ಟಕ್ಕ ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣಮಿ ಕರಿಯಮ್ಮ, ಹಿಂಗೆ ಸುಮ್ಮನೆ ನಿಂತ್ಕೊಂಡಿದ್ದೆ. ಈಗ ಇವಳು ಆಸೆನೇ ಮಾನಸ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಏನೋ ಋತುನು ಪ್ರವೀಣ ಬಂದಿದ್ರಂತೆ. ಏನೋ ಮದ್ವೆ ಕರಿಯೋಕ್ಕಲ್ಲ, ಏನೋ ಮಗಳನ್ನ ಕರಿಯೋಕ್ಕೆ ತವ್ರ ಮನೆಗೆ. ನಾನು ನೋಡಿ ಮದ್ವೆಗೆ ಅಂತೀನಿ. ಏನಕ್ಕ ಬಂದಿದ್ರಂತೆ ಕರಿಯಕ್ಕೆ ಬಾರಮ್ಮ ಅಂತೇಳಿ. ನಾನು ಬರಲ್ಲ ಅಂದ್ಲಂತೆ. ಎಂಥವ್ರು ಈಗ ಹೋಗೋದಕ್ಕೆ ಇಷ್ಟಪಡ್ತಾರ? ಹುಡುಗಿ ಯಾವುದು ಹೋಗಲ್ಲ ಅಂತಂತೆ. ಅದಂಗೆ ಒಂಥರ ಜಂಬ ಮಾಡುತ್ತೆ. ಕರ್ದೇವನ ಮೇಲೆ ಹೋಗ್ಬೇಕಮ್ಮ. ಈಗ ಇವಳು ನೋಡು ಮನಸ್ಸನ್ನ ನಮ್ಮ ಅಪ್ಪ ನಮ್ಮ ಕರೆದ್ರೆ ಸಾಕಪ್ಪ ಓದೇನೋ ಅಮ್ಮಂಗಿದ್ದಾಳೆ. ಮತ್ತೆ ಇವರಿಬ್ರು ಅಲ್ಲೇನೆ ಬೈಕೆಂಬ್ತಾರೆ. ಅವಳು ಮಾನ್ವಿತನ್ ಸೇರಲ್ಲ, ಇವರಿಬ್ರು ಒಂದಾಗ್ಯವ್ರಿ. ಮಾನ್ವಿತನ್ನ ಸೇರಲ್ಲ. ಮಾನ್ವಿತನ್ ಸೇರಲ್ಲ ಕಣಮ್ಮ. ಅಲ್ಲೇನೆ ಒಡವೆನೆಲ್ಲನ ಅವ್ರಿಗೆ ಮಾಡಿಸಿವ್ರೆ ನಮಗೆ ಮಾಡಿಸಿಲ್ಲ ಅಂತೇಳಿ ಅಲ್ಲೇ ಇಬ್ರು ಮಾತಾಡ್ಕೆಂಬ್ತಾರೆ. ನಾನು ಹಂಗೆ ಕೇಳಿಸ್ಕೊಂತೀನಿ. ನೀನು ಕೇಳು, ನಿಮ್ಮ ಅತ್ತೆ ಕೊಟ್ಟು ಗುದ್ದಾಡು ಅಂತೇಳಿ ಹೇಳ್ಕೊಡ್ಬೇಕು ನೀನು. ಅವಳಿಗಾದ್ರೆ ಎಲ್ಲ ಒಡವೆ ಮಾಡಿಸ್ಯಾರ, ನಿನಗೆ ಮಾತ್ರ ಮಾಡಿಸಿಲ್ಲ ಅಂತೇಳಿ ನೀನೆಲ್ಲ ಹೇಳ್ಕೊಂಡ್ ಕೊಡ್ಬೇಕು ಅನ್ಬಿಟ್ಟಕ್ಕ. ಹೇಳ್ಕೊಂಡ್ ಕೊಡ್ಬೇಕು. ಅದು ಇದು ಒಂದೊಂದ ಅದು ಇದು ಹೇಳ್ತಿರ್ಬೇಕು ಅವ್ರಿಗೆ. ಹೇಳೋಣ ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಪುಟ್ಟಕ್ಕ ಹೆಂಗೆ ಹೇಳ್ತೈತೆ. ಪುಟ್ಟಕ್ಕ ತುಂಬ ಒಳ್ಳೆಯದು. ಊರಿಗೆ ಇಷ್ಟವರಿಗೆ ಹೊಸ ವಿಲನ್ ಎಂಟ್ರಿ ಆಗಿದ್ದಾರೆ ಪುಟ್ಟಕ್ಕ ಅಂತೇಳಿ.
ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸ್ಟೋರಿ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.